ಬಂದಿರೋದು ಸರ್. ಸಿನಿಮಾ ಸೂಪರ್ ಆಗಿದೆ. ನಾನು ಇದರ ಚಿಕ್ಕದಾಗ ಒಂದು ಪಾತ್ರ ಮಾಡಿದ್ದೀನಿ. ಸೊ ಫಿಲಮ್ ಬಂದ್ಬಿಟ್ಟು ಒಳ್ಳೆ ರೈತನ ಕಂಟೆಂಟ್ ಸರ್. ರೈತರ ಬಗ್ಗೆನೇ ಇರೋದು. ರೈತರು ಈಗಿನ ಕಾಲದಲ್ಲಿ ತುಂಬ ಕಷ್ಟಪಡ್ತಿದ್ದಾರೆ ಸರ್. ರೈತರ ಬಗ್ಗೆ ಬೆಲೆನೇ ಇಲ್ಲ ಈಗಿನ ಕಾಲದಲ್ಲಿ. ಸೈನಿಕರು ಈ ರೈತರು ಇವ್ರಿಗೆ ಯಾರಿಗೂ ಸಪೋರ್ಟೇ ಮಾಡ್ತಾರಲ್ಲ ಸರ್. ಈಗ ಈ ಫಿಲಮ್ ನೋಡಿ ಸರ್, ಎಷ್ಟು ಚೆನ್ನಾಗಿದೆ, ಅಷ್ಟು ಚೆನ್ನಾಗಿದೆ. ಕೃಷಿ ಬಗ್ಗೆ ಯಾವ ಥರ ತೋರಿಸ್ಬೇಕು ಆ ಥರ ಇದೆ. ಇನ್ನು ಲವರ್ಸು ಸರ್, ಈಗಿನ ಕಾಲ ಹುಡುಗಿರು ಬಂದ್ಬಿಟ್ಟು ಬರೇ ಮೋಸ ಸರ್, ಮೋಸ. ಆದರೆ ಇದ್ರಲ್ಲಿ ಹಂಗಲ್ಲ ಸರ್. ಹುಡುಗನೇ ಮೋಸ ಮಾಡಿದ್ರೆ ಆ ಹುಡುಗಿ ಅವನೇ ಬೇಕನ್ಬಿಟ್ಟು ಅವ್ರ ಮನೇಲಿ ಫ್ಯಾಮಿಲಿಯೇ ಒಪ್ಪಿಸಿ ಮತ್ತೆ ಅವ್ರ ಅಪ್ಪ ಅಮ್ಮನ ಒಪ್ಪಿಸಿ ಅವನನ್ನೇ ಮದುವೆ ಆಗ್ತಾರೆ ಸರ್. ಸೂಪರ್ ಆಗಿದೆ ಸರ್ ಸಿನಿಮಾ. ಒಬ್ಬರಲ್ಲ ಸರ್, ಇಡೀ ಫ್ಯಾಮಿಲಿ ಕೂತ್ಕೊಂತ ನೋಡ್ಬೋದು ಸಿನಿಮಾ. ಒಂದ್ಸಲ ಅಲ್ಲ ಸರ್, 10 ಸಲ ನೋಡಿ ಬೇಜಾರಾಗಲ್ಲ. ಮತ್ತೆ ಬಂದು ಥಿಯೇಟರ್ಲಿ ಒಳ್ಳೆ ಕನ್ನಡ ಸಿನಿಮಾಗಳು ಬರ್ತಾ ಇದಾವೆ. ಇದರಲ್ಲೇ ಒಂದು ಸಿನಿಮಾ ಸೂಪರ್ ಆಗಿದೆ. ಬಂದು ಎಲ್ಲರೂ ಗೋಪಿಲೋಲನ ಸಿನಿಮಾನ ನೋಡಿ ಸರ್. ಎಲ್ಲರೂ ಸೂಪರ್ ಆಗಿದೆ. ಥ್ಯಾಂಕ್ ಯು ಸರ್. ದೇಶದಲ್ಲಿ ನಾನು ಯಾವಾಗಲೂ ಒಂದು ಮಾತು ಹೇಳ್ತಿರ್ತೀನಿ, ನಮ್ಮ ದೇಶದಲ್ಲಿ ಯಾರಿಗೆ ಬೆಲೆ ಕೊಡ್ತಾರೋ ಇಲ್ವಾ ಗೊತ್ತಿಲ್ಲ. ಒಬ್ಬ ಸೈನಿಕ ನಮ್ಮ ದೇಶದ ಬೆನ್ನೆಲುಬು. ಒಬ್ಬ ಸೈನಿಕ, ಒಬ್ಬ ರೈತ ಇಲ್ಲ ಅಂದರೆ ನಮ್ಮ ಜೀವನದಲ್ಲಿ ನಾವು ಯಾರೂ ಇಲ್ಲ. ಅವ್ರಿಗೆ ಫಸ್ಟ್ ಬೆಲೆ ಕೊಡಬೇಕು. ನೋಡಿ, ನಾವು ಕಟ್ಟೋ ಬಿಲ್ಡಿಂಗಿಂದ ಅನ್ನ ತಿನ್ನೋಕ್ಕಾಗಲ್ಲ, ಫ್ಯಾಕ್ಟ್ರಿಗಳಿಂದ ಅನ್ನ ತಿನ್ನೋಕ್ಕಾಗಲ್ಲ. ರೈತರು ಬೆಳೆದ ಅನ್ನನೇ ತಿನ್ನಬೇಕು. ಫಸ್ಟು ರೈತರುಗಳಿಗೆ ಬೆಲೆ ಕೊಡಿ. ನಾವು ರೈತರಿಗೆ ಬೆಲೆ ಕೊಟ್ಟರೆ ನಮ್ಮ ವಂಶ ಪರಂಪರೆ ದೇವರಣೆಗೆ ಎಲ್ಲ ಹೋಗ್ಬಿಡ್ತೀವಿ ನಾವು. ನಿಜವಾಗ್ಲೂ ನಾವು ಉಳಿಯೋದು ಅದರಲ್ಲಿ, ಅನ್ನ ತಿನ್ನೋದ್ರಲ್ಲಿ. ಬಿಲ್ಡಿಂಗ್ ಕಟ್ಟೋದ್ರಲ್ಲಿ ತಿನ್ನೋಕ್ಕಾಗಲ್ಲ. ಮೊದಲು ರೈತರಿಗೆ ಬೆಲೆ ಕೊಡಿ. ರೈತರ ಮಕ್ಳಿಗೆ ಹೆಣ್ಣು ಕೊಡಿ, ಡ್ರೈವರ್ಗಳಿಗೆ ಹೆಣ್ಣು ಕೊಡಿ. ಜೀವನದಲ್ಲಿ ಉದ್ಧಾರ ಆಗ್ತೀರಾ, ಸರಿನಾ? ಸಾಫ್ಟ್ವೇರ್ ಕಂಪ್ನಿಗಳು, ಸಾಫ್ಟ್ವೇರ್ ಇದೆಲ್ಲ ಲೆಕ್ಕಕ್ಕೆ ಬರಲ್ಲ, ಓಕೆನಾ? ಅದನ್ನು ಫಸ್ಟ್ ಗೌರವ ಕೊಡಿ. ಮೊದಲು ರೈತರ ಬೆಲೆ ಕೊಡಿ ಸರ್. ಫಸ್ಟು ರೈತರ ಬೆಲೆ ಕೊಡಿ ಸರ್, ಅಷ್ಟೇ ಕೇಳ್ಕೊಳ್ಳಿ. ಚೆನ್ನಾಗಿತ್ತು. ಕೊನೆ ಗಳಿಗೆಯಲ್ಲಿ ನನಗೊಂದು ಸ್ವಲ್ಪ ದುಃಖ ಬಂದಂಗೆ ಆಯಿತು ಅಷ್ಟೇ. ಯಾಕೆಂದರೆ ಎಲ್ಲ ಸೇರಿ ಒಟ್ಟಾದ್ರಲ್ಲ. ಇದು ಫಸ್ಟಿಂದ ನಾವು ಯೋಚನೆ ಮಾಡಿದ್ದು ಕೊನೆಯಲ್ಲಿ ಗೊತ್ತಾಯ್ತು ಏನು ಅಂತ. ಇದ್ರ ಸಾರಾಂಶ ಏನು ಅಂತ ಈಗ ಗೊತ್ತಾಯ್ತು. ಚೆನ್ನಾಗಿದೆ ಸರ್. ಕ್ಲೈಮ್ಯಾಕ್ಸ್ ಇಷ್ಟ ಆಯ್ತು ಸರ್. ಚೆನ್ನಾಗಿದೆ ಸರ್, ಸೂಪರ್ ಆಯ್ತು ಸರ್. ಹೊಸ ರೀತಿಯಲ್ಲಿ ಹೊಸ ಪ್ರಯೋಗ ಆಗಿ ತುಂಬ ಚೆನ್ನಾಗಿದೆ ಸರ್. ಫಿಲಮೇ ಡಿಫ್ರೆಂಟ್. ಬಂದು ನೋಡಿದ್ರೆ ನಿಮಗೆಲ್ಲ ಅರ್ಥ ಆಯ್ತದೆ. ಫಿಲಮೇ ಡಿಫ್ರೆಂಟ್ ಆಗಿದೆ. ನೀವು ಬಂದು ನೋಡಿದ್ರೆ ನಿಮಗೆ ಒಂದು ಅರ್ಥ ಆಯ್ತದೆ. ಚೆನ್ನಾಗಿ ಮಾಡಿದೆ. ಡೈರೆಕ್ಷನ್ ಚೆನ್ನಾಗಿದೆ. ಚೆನ್ನಾಗಿದೆ, ಒಳ್ಳೆ ಕಾನ್ಸೆಪ್ಟ್ ಇದೆ. ಎಲ್ಲರೂ ಜನ ಎಲ್ಲ ಬಂದು ನೋಡಿದ್ರೆ ಒಳ್ಳೇದು ಅನಿಸುತ್ತೆ. ಒಂದು ಒಳ್ಳೆ ಮೆಸೇಜ್ ಇದೆ, ಬಂದು ನೋಡಿ. ಥ್ಯಾಂಕ್ ಯು. ಚೆನ್ನಾಗಿದೆ. ಈ ಕಡೆ ಬನ್ನಿ. ಹಲೋ, ಚೆನ್ನಾಗಿದೆ ಮೂವಿ, ಚೆನ್ನಾಗಿದೆ. ರೈತರ ಬಗ್ಗೆ ಮಾಡಿರೋದ್ರಿಂದ ತುಂಬ ಇಷ್ಟ ಆಗಿದೆ. ಎಸ್ ನಾರಾಯಣ್ ಅಂತೂ ಅದ್ಭುತ ಆ್ಯಕ್ಟಿಂಗ್ ಅವ್ರದ್ದು. ಅವರು ಈ ಥರ ಆ್ಯಕ್ಟಿಂಗ್ ಮಾಡ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ. ಯಾಕೆಂದರೆ ಅವರೆಲ್ಲ ಬರೀ ಕಾಮಿಡಿ ಥರ ಇದ್ದರು ಎಸ್ ನಾರಾಯಣ್ ಅವ್ರದ್ದು. ಈ ಸರಿ ಸಾಮಾಜಿಕವಾಗಿ ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ರವೀಂದ್ರ ಅವರು. ಹೀರೋ ಮಂಜುನಾಥ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ. 9 ಕೊಡು. 8 ಇನ್ನೊಂದು 9 ಚೆನ್ನಾಗಿದೆ. ಅದು ಸ್ವಲ್ಪ ಪ್ರಾಜೆಕ್ಟ್ ಏನೋ ಸ್ವಲ್ಪ ಮಿಸ್ ಆಯಿತು, ಏನೋ ಸ್ವಲ್ಪ ಆಫ್ ಆ್ಯಂಡ್ ಆಫ್ ಆಯ್ತಾಯಿತ್ತು. ಅದೇನಾದರೂ ಆಗಿಲ್ಲ ಅಂದರೆ ಕಂಟಿನ್ಯೂ ಅದು ಫ್ಲೋ ಹೋಗ್ತಾಯಿತ್ತು. ಆ ಫ್ಲೋ ಹೋಗಿದ್ರೆ ಹಂಗೇನೆ ಇನ್ನೂ ತುಂಬ ಚೆನ್ನಾಗಿರ್ತದೆ. ಆ್ಯಕ್ಚುಲಿ ಹೊಡೆದ ಇದು ಫಸ್ಟ್ ಟೈಮ್ ಮಾತ್ರ ಏನಾಗಿ ಒಂದು ಸರಿ ಆಗಿರುತ್ತೆ. ನೆಕ್ಸ್ಟ್ ಮೂವಿಗಳಿಗೆ ಇನ್ನು ಬರೋ ಸೀನಿಗೆ ಆ ಥರ ಡಿಸ್ಟರ್ಬ್ ಆಗದೆ ಇರೋ ಥರ ಅವರು ಥಿಯೇಟ್ರವರು ನೋಡ್ಕೊಂಡು ಫಾಲೋಅಪ್ ಮಾಡ್ಬೋದು. ಯಾಕೆಂದರೆ ಒಳ್ಳೊಳ್ಳೆ ಸಿನಿಮಾಗಳು, ಚೆನ್ನಾಗಿರೋ ಸಿನಿಮಾಗಳಿಗೆ ಈ ಥರ ಡಿಸ್ಟರ್ಬ್ ಆಗ್ಬಾರ್ದು. ಯಾಕೆಂದರೆ ಆಡಿಯನ್ಸು ನೋಡ್ತಾ ಇರ್ತಾರೆ, ಅವ್ರಿಗೆ ಏನಪ್ಪ ಇದು ಕಟ್ಟಾಯ್ತಲ್ಲ ಅಂತೇಳಿ ಡಿಸ್ಟರ್ಬ್ ಆಗಬಾರ್ದು ಅಷ್ಟೇ. ತುಂಬ ಚೆನ್ನಾಗಿದೆ ಸಿನಿಮಾ. ಓಕೆ, ಥ್ಯಾಂಕ್ ಯು. ಚೆನ್ನಾಗಿತ್ತು. ಹೊಸ ಪ್ರಯತ್ನ ಚೆನ್ನಾಗಿತ್ತು. ಕೃಷಿ ಕ್ಷೇತ್ರದಲ್ಲಿ ಒಂದು ಒಳ್ಳೆಯ ಪ್ರಯತ್ನ, ರೈತರಿಗೊಂದು ಅನುಕೂಲ ಆಗೋಂಥ ಸಿನಿಮಾ. ಮತ್ತು ಫಿಲಮ್ ಕ್ಲೈಮ್ಯಾಕ್ಸ್ ತುಂಬ ಚೆನ್ನಾಗಿತ್ತು. ತುಂಬ ಚೆನ್ನಾಗಿದೆ ಸಿನಿಮಾ. ಡೈಲಾಗ್ಸು, ಸಾಂಗ್ಸು, ಹೀರೋಯಿನ್ನು ಹೊಸಬ್ರು ಅಂತ ಅನಿಸೋದೇ ಇಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಡೈರೆಕ್ಷನ್ನು ಕೂಡ ಅಷ್ಟು ಚೆನ್ನಾಗಿದೆ. ಎಲ್ಲರೂ ನೋಡಬೇಕು. ಸಹಜ ಕೃಷಿಯನ್ನು ಪ್ರೋತ್ಸಾಹಿಸಬೇಕು. ಎಲ್ಲರೂ ಅದನ್ನು ತರಬೇಕು. ನಮ್ಮ ಆರೋಗ್ಯನ ನಾವು ಕಾಪಾಡ್ಕೋಬೇಕು ಅಂತ ಹೇಳ್ತೀನಿ. ಗೋಪಿಲೋಲಾಗೆ ಒಳ್ಳೆಯದಾಗಲಿ. ಆಲ್ ದಿ ಬೆಸ್ಟ್. ಮೂವಿ ತುಂಬ ಚೆನ್ನಾಗಿತ್ತು. ಕೆಮಿಕಲ್ ಮತ್ತು ಆರ್ಗ್ಯಾನಿಕ್ ಬಗ್ಗೆ ಮಾತಾಡಿದ್ದಾರೆ. ಮನುಷ್ಯರಲ್ಲೇ ಕೆಮಿಕಲ್ ತುಂಬೋಗಿದೆ, ನಿಜವಾಗ್ಲೂ ಹೇಳಬೇಕಾದ್ರೆ. ಕೆಮಿಕಲ್ ತಿಂದು ಆರ್ಗ್ಯಾನಿಕ್ ಬಗ್ಗೆ ತುಂಬ ಪ್ರೋತ್ಸಾಹ ಮಾಡಿದ್ದಾರೆ. ತುಂಬ ಇಷ್ಟ ಆಯಿತು. ಎಲ್ಲರೂ ಆರ್ಗ್ಯಾನಿಕ್ ತಿಂದು ಎಲ್ಲರೂ ಆರ್ಗ್ಯಾನಿಕ್ ಆಗಿ ನ್ಯಾಚುರಲಾಗಿ ಹೆಲ್ತಿ ಆಗಿರಲಿ ಅಂತ ಹೇಳ್ತೀನಿ. ಮೂವಿ ತುಂಬ ಚೆನ್ನಾಗಿದೆ. ಕ್ಲೈಮ್ಯಾಕ್ಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಇಷ್ಟ ಆಯಿತು ಮೂವಿ. ಫ್ಯಾಮಿಲಿ ಸಮೇತ ಬಂದು ನೋಡುವಂಥ ಮೂವಿ. ಮಕ್ಕಳು, ದೊಡ್ಡವರು ಎಲ್ಲರೂ ಈ ದಸರಾ ಹಾಲಿಡೇಸಲ್ಲಿ ರಜಾ ಇರುತ್ತೆ, ಎಲ್ಲರೂ ದಯವಿಟ್ಟು ಬಂದು ನೋಡಲಿ ಅಂತ ಕೇಳ್ತೀನಿ ನಾನು. ಚೆನ್ನಾಗಿದೆ. ಕತೆ ಚೆನ್ನಾಗಿದೆ. ಮತ್ತು ಕೃಷಿ ಬಗ್ಗೆ ಹೇಳಿದ್ದಾರೆ. ತುಂಬ ಚೆನ್ನಾಗಿದೆ. ಸ್ಟೋರಿನೂ ಚೆನ್ನಾಗಿದೆ.
ಸ್ಕ್ರೀನ್ ಪ್ಲೇ ಸ್ಟೋರಿ ತುಂಬ ಚೆನ್ನಾಗಿದೆ, ಇಷ್ಟ ಆಯಿತು ಫಿಲಮ್. ಸರ್ ಮಂಜುನಾಥ ನಿಮಿಷ್ ಅವರು ಭಾಳ ಒಳ್ಳೆ ಆ್ಯಕ್ಟಿಂಗ್ ಮಾಡಿದ್ದಾರೆ. ಸನತ್ ಕುಮಾರ್ ಪ್ರೊಡಕ್ಷನ್ಲಿ ನಮ್ಮ ರವೀಂದ್ರ ತುಂಬ ಚೆನ್ನಾಗಿ ಡೈರೆಕ್ಷನ್ ಕೊಟ್ಟಿದ್ದಾರೆ. ಓವರಾಲ್ ಮೂವಿ ಸ್ಟೋರಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಬಗ್ಗೆ ಅದ್ಭುತವಾಗಿದೆ. ರೈತರುಗಳು ಇದನ್ನು ಕಂಪಲ್ಸರಿ ನೋಡಬೇಕಾದಂಥ ವಿಚಾರ. ಆಮೇಲೆ ಕೆಮಿಕಲ್ ಫಾರ್ಮಿಂಗು ಮತ್ತು ಆರ್ಗ್ಯಾನಿಕ್ ಫಾರ್ಮಿಂಗ್ ಬಗ್ಗೆ ಏನು ಎರಡು ವ್ಯತ್ಯಾಸಗಳನ್ನ ತಿಳ್ಕೊಳ್ಳೋಂಥ ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಮೂವಿನಲ್ಲಿ. ಎಲ್ಲರೂ ಬನ್ನಿ, ದಯವಿಟ್ಟು ಮೂವಿ ನೋಡಿ, ಅದ್ಭುತವಾಗಿದೆ ಮೂವಿ. ಆಲ್ ದ ಬೆಸ್ಟ್. ಚೆನ್ನಾಗಿದೆ, ಚೆನ್ನಾಗಿದೆ. ಅದೇ ಪ್ರತಿಯೊಬ್ಬ ನಾಲಾಯಕಲ್ಲೂ ಒಬ್ಬ ನಾಯಕ ಇರ್ತಾನೆ ಅಂತ ಫಿಲಮ್ ತೋರಿಸಿದೆ. ತುಂಬ ಚೆನ್ನಾಗಿದೆ ಫಿಲಮ್, ತುಂಬ ಚೆನ್ನಾಗಿತ್ತು. ಹಾಂ, ಕೃಷಿ ಬಗ್ಗೆ ಎಲ್ಲ ಹೇಳ್ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿತ್ತು. ಅಪ್ಪ ಮಗನ ಬಂದೇವೆ ತುಂಬ. ಸರ್ ಸಿನಿಮಾ ಅದ್ಭುತವಾಗಿತ್ತು. ಒಂದು ಭೂಮಿ ತಾಯಿ ಕಾಪಾಡೋ ರೈತ ಇಡೀ ಜಗತ್ತಿಗೆ ಅನ್ನದಾತ ಅನ್ನೋದು ಈ ಮೀನಿಂಗ್ ಐತೆ. ಸರ್ ಹೊಸ ಹೀರೋ ಅಂತ ನೋಡೋಣ ಅಂತೇಳಿ ಹೇಗಿದೆ ಅಂತ ನೋಡೋಣ ಅಂತ ಬಂದೆ, ಆದರೆ ಹಳೆ ಆ್ಯಕ್ಟ್ರುಗಳ ಜೊತೆ ಹೊಸ ಹೀರೋ ಅನ್ನಿಸ್ಲೇ ಇಲ್ಲ. ಅದ್ಭುತವಾಗಿ ಬಂದಿದೆ, ರೈತರ ಬಗ್ಗೆ ಎಲ್ಲ ಬಂದಿದೆ. ಸಿನಿಮಾ ಒಂದು 100 ಡೇಸ್ ಓಡ್ಬೋದು ಅನ್ನಿಸ್ತಾ ಇದೆ. ಒಳ್ಳೊಳ್ಳೆ ಟ್ವಿಸ್ಟ್ ಕೊಟ್ಟಿದ್ದಾರೆ ಸಿನಿಮಾ ಬಗ್ಗೆ. ಏನು ಆ ಹೊಸ ಸಿನಿಮಾ ಅನ್ನಿಸ್ಲೇ ಇಲ್ಲ ಸರ್. ಇದು ಒಳ್ಳೊಳ್ಳೆ ಆ್ಯಕ್ಟ್ರುಗಳು ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ತುಂಬ ಅದ್ಭುತವಾಗಿದೆ. ಎಕ್ಸ್ಪೆಕ್ಟೇಷನ್ ಇಲ್ಲದೆ ಬಂದಿದ್ದೆ ಇಲ್ಲಿಗೆ. ಎಕ್ಸ್ಪೆಕ್ಟೇಷನ್ ಹೇಗಿದೆಯೋ ಮೂವಿ ಹಾಗೆ ಹೀಗೆ ಅಂದ್ಕೊಂಡು ಬಂದಿದ್ದೆ. ಎಕ್ಸ್ಪೆಕ್ಟೇಷನ್ ರೀಚ್ ಆಯಿತು. ಆ್ಯಕ್ಚುಲಿ ಸಿನಿಮಾದಲ್ಲೆಲ್ಲ ಅಂದ್ಕೊಂಡಿರ್ಬೋದು ನಮ್ಮ ಹೀರೋಯಿನ್ಗೆ ಮೋಸ ಮಾಡಿಬಿಟ್ಟ ಅಂತ. ಆ್ಯಕ್ಚುಲಿ ನಮ್ಮ ಹೀರೋದೇನೂ ತಪ್ಪಿಲ್ಲ, ಹೀರೋಯಿನ್ ಹಾಲು ಕುಡ್ದಿದ್ದೆ ತಪ್ಪು. ತುಂಬ ವರ್ಷಗಳಿಂದ ಒಂದು ಒಳ್ಳೆ ಕಂಟೆಂಟ್ ಸಿನಿಮಾ, ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಚೆನ್ನಾಗಿದೆ. ಫ್ಯಾಮಿಲಿ ಮೂವಿ ಚೆನ್ನಾಗಿತ್ತು. ತುಂಬ ಜಾಬ್ಲೆಸ್ ಹುಡುಗರೆಲ್ಲ ನೋಡ್ಬೇಕು ಬಂದು ಮೂವಿ ಚೆನ್ನಾಗಿತ್ತು. ಯಾರು ವೇಸ್ಟ್ ಬಾಡೀಸ್ ಅಲ್ಲ, ಎಲ್ಲರೂ ಲೆಜೆಂಡ್ಸ್ ಅಂತ ತೋರಿಸಿದ್ದಾರೆ. ಫ್ಯಾಮಿಲಿ ಮೂವಿ, ಪ್ಲಾಟ್ ಎಲ್ಲ ಚೆನ್ನಾಗಿತ್ತು. ಮೂವಿ ನೋಡ್ಬೋದು ಈಗ. ಫ್ಯಾಮಿಲಿ ಮೂವಿ ಚೆನ್ನಾಗಿತ್ತು. ಲಾಸ್ಟಲ್ಲಿ ಒಳ್ಳೆ ಟ್ವಿಸ್ಟ್ ಇದೆ, ಬಂದು ನೋಡಿ. ಮೂವಿ ತುಂಬ ರಿಯಲಿ ಆಸಮ್ ಮೂವಿ. ಗುಡ್ ಮೂವಿ ಬ್ರೋ, ಗುಡ್ ಮೂವಿ. ಚೆನ್ನಾಗಿತ್ತು ಬ್ರೋ. ಒಂದು ಲೈನ್ ಫ್ಲೋನಲ್ಲಿ ಒಂದು ಚೆನ್ನಾಗಿತ್ತು. ಬಂಕ್ ಹೊಡೆದಿದ್ಕೋ ಸಾರ್ಥಕ ಆಯಿತು. ಮಸ್ತ್ ಐತೆ ಫಿಲಮು ಬ್ರೋ. ಹಳ್ಳಿ ಸ್ಟೈಲು ಸೈಕಾಗೈತೆ ಫಿಲಮ್, ಚೆನ್ನಾಗಿದೆ. ಸೂಪರ್, ಚೆನ್ನಾಗಿದೆ ಎಲ್ಲ. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.